ಎಸ್1 ಕನ್ನಡ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಎಸ್1 ಕನ್ನಡ ನ್ಯೂಸ್. ನಾನು ಜಾಬೀದ್ ಇಕ್ಬಾಲಿಯನ್. ಕರ್ನಾಟಕದ ನಾಮದಾರ್ ದರ್ಗಾ, ಚಿಂತಾಮಣಿ ತಾಲೂಕು ಮುರುಘಮಲ್ಲ ಅಮ್ಮಜಾನ್ ಬಾವಜಾನ್ ದರ್ಬಾರ್. ಇದು ಇವತ್ತು ದಿನ ಅಮ್ಮಜಾನ್ ಬಾವಜಾನ್ ಉರುಸ್ ಜನ್ಮದಿನ. ಇಡೀ ನಮ್ಮ ಕರ್ನಾಟಕದಿಂದ ಜನ ಬಂದಿದ್ದಾರೆ. ಇದರಲ್ಲಿ SDPI ಸ್ಟೇಟ್ ಜನರಲ್ ಸೆಕ್ರೆಟರಿ ಅಫ್ಸರ್ ಕುಂಡಲಿಪೇಟೆ, ಮುಜಾಹಿದ್ ಪಾಷಾ ಸ್ಟೇಟ್ ಜನರಲ್ ಸೆಕ್ರೆಟರಿ, ಅನ್ಸರ್ ಪಾಷಾ ಡಿಸ್ಟಿಕ್ ಪ್ರೆಸಿಡೆಂಟ್, ಕೋಲಾರ ಡಿಸ್ಟಿಕ್ ಪ್ರೆಸಿಡೆಂಟ್ ಶಾಹುಜ್ಜಮಾ ಮತ್ತು ಹಲವಾರು ಜನರೇ ಈ ಕಾರ್ಯಕ್ರಮಕ್ಕೆ ಬಂದವರೇ. ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು. ಎಸ್1 ಕನ್ನಡ ನ್ಯೂಸ್. आजो आजो बाहर आजो 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 बाहर आजो बाहर आजो 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 बाहर आजो इधर देखो इधर देखो
ಆತ್ಮೀಯರೇ, ಇವತ್ತು ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕ ದರ್ಗಾ ಚಿಂತಾಮಣಿ ಪಕ್ಕದಲ್ಲಿರುವಂತಹ ಮುರುಘಮುಲ್ಲಾ ಹಜರತ್ ಅಮ್ಮಾಜಾನ್ ಬಾವಾಜಾನ್ ರದಿಯಲ್ಲಾಹು ತಾಲಾನೂರ್ ಅವರ ಸಂದಲ್ ಮತ್ತು ವಾರ್ಷಿಕ ಗಂಧೋತ್ಸವ ಮತ್ತು ಕವ್ವಾಲಿ ಕಾರ್ಯಕ್ರಮಕ್ಕೆ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಆಹ್ವಾನದ ಮೇರೆಗೆ ನಾವು ನಮ್ಮ ಎಕ್ಸ್ ಬಿಬಿಎಂಪಿ ಹೆಲ್ತ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದ ಮುಜಾಹಿದ್ ಪಾಷಾ ಮತ್ತು ನಾನು ಮತ್ತು ಕೋಲಾರ ಜಿಲ್ಲಾಧ್ಯಕ್ಷರು ಮತ್ತು ಕೋಲಾರ ಕೌನ್ಸಿಲರ್ ಆದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಒಂದು ತಂಡ ನಿಯೋಗ ಭೇಟಿ ನೀಡಿದ್ವಿ. ಇಲ್ಲಿಗೆ ಭೇಟಿ ನೀಡಬೇಕಾದ್ರೆ ನಿಜವಾಗ್ಲೂ ಕೂಡ ಮನಸ್ಸಿಗೆ ಒಂದು ನೆಮ್ಮದಿ ಆಯ್ತು. ನಮ್ಮ ಜೀವನದ ಬ್ಯುಸಿ ಜಂಜಾಟದಲ್ಲಿ ನಾವು ನಮ್ಮನ್ನೇ ಮರ್ತೋಗಿರ್ತೇವೆ. ಯಾವಾಗ ನೋಡಿದ್ರು ಕೂಡ ಸಾರ್ವಜನಿಕ ಸಮಸ್ಯೆಗಳು, ಬೇರೆ ಬೇರೆ ಇಶ್ಯೂಗಳು. ಆದ್ರೆ ಇಂತಹ ಸೂಫಿ ವರಿಯರ ಒಂದು ಪ್ರದೇಶಕ್ಕೆ ಬಂದಾಗ ಇವರ ಈ ಒಂದು ಈ ಒಂದು ವಾತಾವರಣ ಏನಿದೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಇವರ ಇತಿಹಾಸವನ್ನ ನೋಡಬೇಕಾದ್ರೆ ಸಾವಿರಾರು ವರ್ಷಗಳಿಂದ ಹಲವಾರು ದೇಶ ವಿದೇಶಗಳಿಂದ, ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಅವರ ಏನೋ ಒಂದು ಕಷ್ಟ ಕಾರ್ಪಣ್ಯಗಳಿರ್ತವೆ, ಅದನ್ನ ಈ ಸೂಫಿ ವರಿಯರ ಆಶೀರ್ವಾದದಿಂದ, ಆ ಸೃಷ್ಟಿಕರ್ತನ ಅನುಗ್ರಹದಿಂದ ಪೂರ್ತಿಯಾಗಿರುವಂತಹ ಹಲವಾರು ಉದಾಹರಣೆಗಳಿದೆ. ವಿಶೇಷವಾಗಿ ಅಮ್ಮಾಜಾನ್ ಬಾವಾಜಾನ್ ಈ ಮುರುಘಮಲ್ಲಾ ದರ್ಗಾ ಏನು ತುಂಬಾ ಪಿಶಾಚಿಗಳ ಕಾಟ ಇರ್ಬೋದು, ಜಿನ್ನಾತಗಳ ಕಾಟಗಳಿರ್ಬೋದು, ಇದರಿಂದ ಬಿಡುಗಡೆಗೆ ಒಂದು ಹೆಸರುವಾಸಿಯಾಗಿದೆ. ಅದು ಈ ಸೂಫಿ ವರಿಯರ ಆಶೀರ್ವಾದದಿಂದಾಗಿದೆ. ನಾವು ಇವತ್ತು ಇಲ್ಲಿ ಭೇಟಿ ನೀಡಿದಾಗ ನಾವು ಕಂಡುಕೊಂಡಂತ ವಿಚಾರ ಏನಂದ್ರೆ, ಕೇವಲ ಪಿಶಾಚಿಗಳು ಜಿನ್ನಾತ್ಗಳ ಕಾಟ ಅಲ್ಲ, ಇವತ್ತು ಈ ದೇಶಕ್ಕೆ ಫ್ಯಾಸಿಸ್ಟ್ ಶಕ್ತಿಗಳ ಕಾಟದಿಂದಲೂ ಕೂಡ ಬಿಡುಗಡೆ ನೀಡಬೇಕಂತೇಳಿ ನಾವೀಗ ಪ್ರಾರ್ಥನೆಯನ್ನು ಮಾಡಿ ಬಂದಿದ್ದೇವೆ. ಪರಸ್ಪರ ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಸಿಖ್, ಜೈನ ಎಲ್ಲ ಸಹೋದರರು ಕೂಡ ಒಂದು ಸಹೋದರತೆಯಿಂದ ಬದುಕುವಂತಹ ಒಂದು ಭಾರತದ ನಿರ್ಮಾಣದ ಒಂದು ಪ್ರಾರ್ಥನೆಗಾಗಿ ನಾವು ಇವತ್ತು ಈ ಸೂಫಿ ವರಿಯರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಾವೆಲ್ಲರೂ ಏಕೋದರ ಸಹೋದರರು. ನಾವು ಯಾರು ಹುಟ್ಟಬೇಕಾದ್ರೆ ಜಾತಿಯಲ್ಲಿ ಅರ್ಜಿ ಹಾಕಿ ಹುಟ್ಟಲಿಲ್ಲ. ನಾವೆಲ್ಲರೂ ಕೂಡ ಮಾನವ ಧರ್ಮಕ್ಕೆ, ಮಾನವೀಯತೆಗೆ ಹೆಚ್ಚಿನ ಮೌಲ್ಯವನ್ನು ಕೊಡಬೇಕೆ ಹೊರತು ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಅದು ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಡುವ. ಇವತ್ತು ನೋಡಿ, ಈ ಸೂಫಿ ವರಿಯರ ಸನ್ನಿಧದಲ್ಲಿ ಎಲ್ಲಾ ಜಾತಿ ವರ್ಣ ವರ್ಗದವರು ಬಂದಿದ್ದಾರೆ. ಅವರಿಗೆ ಯಾವುದು ಜಾತಿ ವರ್ಣ ವರ್ಗ ಇಲ್ಲ. ಸೂಫಿ ವರಿಯರು ಈ ದೇಶಕ್ಕೆ ಕೊಟ್ಟಿರುವಂತ ಕೊಡುಗೆನೇ ಇದು. ಕರ್ನಾಟಕ ರಾಜ್ಯದಲ್ಲಿ ಇಂತಹ ಸೂಫಿ ವರಿಯರ ಸಾವಿರಾರು ಪ್ರದೇಶಗಳಿವೆ. ಅವರ ಒಂದು ಪಾದದ ಗುಣದಿಂದ ಈ ರಾಜ್ಯದಲ್ಲಿ ಸೌಹಾರ್ದತೆ ನೆಲೆಯೂರಲಿ, ನಾವೆಲ್ಲರೂ ಕೂಡ ಏಕೋದರ ಸಹೋದರರಾಗಿ ಬದುಕುವಂತ ಒಂದು ವಾತಾವರಣ ನಿರ್ಮಾಣವಾಗ್ಲಿ. ಎಲ್ಲ ಮಿಥ್ಯ ಶಕ್ತಿಗಳಿಗೂ ಕೂಡ ಆ ಸೃಷ್ಟಿಕರ್ತನ ಅನುಗ್ರಹದಿಂದ ಅವರ ಏನು ಹಿಡನ್ ಅಜೆಂಡಾಗಳಿವೆ ಅದೆಲ್ಲವೂ ಸೋಲ್ಲಿ ಶಾಂತಿಯನ್ನ ನಾವು ಹರಡುವ, ಪ್ರೀತಿಯನ್ನ ನಾವು ಹಂಚುವ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500 ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ನಾವು ಸೌಹಾರ್ದತೆಯ ಸಂದೇಶವನ್ನು ಸಾರುವ ಅಂತ ಹೇಳಿ ರಬಿಯುಲ್ ಅವ್ವಲ್ 12ನೇ ತಾರೀಕಿನಂದು ನಡೆಯುವಂತಹ ಈ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ನಾವು ಪ್ರೀತಿಪೂರ್ವಕವಾಗಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಈ ಇಲ್ಲಿಯ ಉರುಸ್ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇರುವಂತಹ ವಕ್ಫ್ ಅಫಿಷಿಯಲ್ಗಳಿರ್ಬೋದು, ಅಥವಾ ಡಾಕ್ಟರ್ಗಳಿರ್ಬೋದು, ಅಥವಾ ಪೊಲೀಸ್ ಅಫಿಷಿಯಲ್ಸ್ ಇರ್ಬೋದು, ಅಥವಾ ಇದಕ್ಕಾಗಿ ದುಡಿತಾ ಇರುವಂತಹ ಸ್ವಯಂ ಸೇವಕರು ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಹಗಲು ರಾತ್ರಿ ಎನ್ನದೆ ನಾವೀಗ ಇಲ್ಲಿಂದ ವಿಸಿಟ್ ಮಾಡಿ ಮನೆಗೆ ಹೋಗ್ತೇವೆ. ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ಇಲ್ಲಿಯ ಸ್ವಚ್ಛತಾ ಕಾರ್ಯದಲ್ಲಿರ್ಬೋದು, ಅಥವಾ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಕೊಡುವಂತ ವ್ಯವಸ್ಥೆ ಇರ್ಬೋದು, ಇದೆಲ್ಲದರಲ್ಲೂ ಇಲ್ಲಿ ಆಡಳಿತ ಮಂಡಳಿಯವರು ವ್ಯವಸ್ಥಿತವಾಗಿ ಅವರ ತಮ್ಮ ಕಾರ್ಯ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಖಂಡಿತ ಸೃಷ್ಟಿಕರ್ತ ತಕ್ಕ ಪ್ರತಿಫಲವನ್ನು ನೀಡ್ಲಿಕ್ಕಿದ್ದಾನೆ. ಇದೆಲ್ಲರಿಗೂ ಸಿಗುವಂತ ಅವಕಾಶ ಅಲ್ಲ. ಇದಕ್ಕಾಗಿ ಹೂವಸ್ ತಬಾಕು ಕೆಲವರಿಗೆ ಆ ಸೃಷ್ಟಿಕರ್ತ ಆರಿಸ್ಕೊಳ್ತಾನೆ. ಆ ಜವಾಬ್ದಾರಿ ನಿಮಗೆ ಸಿಕ್ಕಿದೆ. ನೀವು ಮಾಡ್ತಾ ಇರುವಂತ ಕೆಲಸಕ್ಕೆ ಖಂಡಿತ ಪ್ರತಿಫಲ ಇದೆ. ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿಂದ ಮತ್ತೊಮ್ಮೆ ಶಾಂತಿ, ಸೌಹಾರ್ದತೆ, ಪರಸ್ಪರ ಅನ್ಯೋನ್ಯತೆ ಅಂತ ಬದುಕುವಂತ ಸಮಾಜ ನಿರ್ಮಾಣದ ಸಂದೇಶವನ್ನ ನೀಡುವಂತಹ ಒಂದು ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗುವಂತ ಹೇಳ್ತಾ
ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂದೆಂದಿಗೂ ಕೂಡ ಸರ್ವ ಜನರ ಏನು ಶಾಂತಿಗಾಗಿ, ಸರ್ವರ ಅಭಿವೃದ್ಧಿಗಾಗಿ, ಈಕ್ವಾಲಿಟಿಗಾಗಿ, ಎಲ್ಲರ ಸಮಾಜ ನಿರ್ಮಾಣಕ್ಕಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತಹ ಸಮಾಜದ ನಿರ್ಮಾಣ, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ರಾಷ್ಟ್ರ ನಿರ್ಮಾಣ, ಇದೇ ನಮ್ಮ ಧ್ಯೇಯವೂ ಆಗಿದೆ. ಇದಕ್ಕೆ ನಾವೆಲ್ಲರೂ ಸೇರಿ ದುಡಿಯುವ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.